ಮತ್ತು ಅಲ್ಲಿನ ಮುಂದೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಕಾಮಗಾರಿ ಪ್ರಗತಿ ಇನ್ನು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮುಗಿಸಲಿಂದ ಕಾಣದಾಗಿ ಮತ್ತೆ ಈ ಊರು ಒಳಗೆ ಬಂದು ಮತ್ತೆ ಬ್ರಿಡ್ಜ್ಗೆ ಎಂಟರ್ ಆಗ್ತಾ ಇದ್ದೀವಿ, ಮತ್ತೆ ಲೈನ್ಗೆ ಎಂಟರ್ ಆಗಬೇಕು. ಈಗ ಮಲ್ಲ ಬಿ ಅಂತ ಹೇಳಿದ್ರೆ ಒಂದು ಯಾವುದೋ ಊರು ಬರುತ್ತೆ ಈ ಸೈಡ್, ನನಗೇನು ಅಷ್ಟು ಗೊತ್ತಿಲ್ಲ. ಹೋಗಿ ಮತ್ತೆ ಆ ಊರ್ಲಿಂತ ಬೇರೆ ಕಡೆ ಮತ್ತೆ ಹೋಗಿ ಆ ಊರ್ಲಿಂತ ಮತ್ತೆ ನಾವು ಇಲ್ಲಿಗೆ ಜಾಯ್ನ್ ಆಗಬೇಕು. ಯಾವಾಗಂದರೆ ಈಗ ರೈಲ್ವೆ ಲೈನ್ಗೆ ಜಾಯ್ನ್ ಆಗಬೇಕು. ಬನ್ನಿ ಹೋಗಿ ನೋಡೋಣ. ಮತ್ತೆ 4-5 ಕಿಲೋಮೀಟ್ರ್ ಆದ ತಕ್ಷಣ ಮತ್ತೆ ಇಲ್ಲಿ ರೈಲ್ವೆ ಬ್ರಿಡ್ಜ್ಗೆ ಎಂಟರ್ ಆಗ್ತಾ ಇದ್ವಿ ಇವಾಗ. ಸೊ ತೋರಿಸ್ತೀನಿ ಬನ್ನಿ, ಮುಂದೆ ರೈಲ್ವೆ ಲೈನ್ ಅಂತ ಎಂಟರ್ ಆಗ್ತೀವಿ ಇವಾಗ. ರೈಲ್ವೆ ತೋರಿಸ್ತೀನಿ ಬನ್ನಿ. ಸೊ ನಾವು ಮುಂದೆ ಕಾಣುತ್ತೆ ಅಲ್ಲ, ಅದೇ ರೈಲ್ವೆ ಲೈನಿಗೆ ಎಂಟರ್ ಆಗ್ತೀವಿ. ಮುಂದೆ ಆಗೋದು ನಾ ಕಾಣೋದಿಲ್ಲ ಕ್ಯಾಮ್ರಾದಲ್ಲಿ, ಬನ್ನಿ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಫೈನಲ್ ಆಗಿ ಮತ್ತೆ ರೈಲ್ವೆ ಲೈನ್ಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಊರಲ್ಲಿ ಹೋಗೋದು, ಒಂದು ಸ್ವಲ್ಪ ರೈಲ್ವೆಯಲ್ಲಿ ಬರೋದು, ಒಂದು ಸ್ವಲ್ಪ ಊರ ಹತ್ರ ಹೋಗೋದು, ಒಂದು ಸ್ವಲ್ಪ ರೈಲ್ವೆ ಹತ್ರ ಬರೋದು, ಇದೇ ಕೆಲಸ ಆಗಿದೆ ಆವಾಗಿಂದ. ನೋಡ್ತಾ ಇರ್ಬೋದು, ಇಲ್ಲಿ ಅಷ್ಟೇ ಕೆಲಸ ಮುಗಿಸಿದ್ದಾರೆ. ಅಂದರೆ ಎಲ್ಲ ಕಸ ಬೀಳ್ತಿದೆ ರೈಲ್ವೆ ಮೇಲೆ. ಇನ್ನು ಯಾವುದೇ ರೀತಿ ಕೆಲಸನ ಸ್ಟಾರ್ಟ್ ಮಾಡಿಲ್ಲ. ಮತ್ತು ಕೆಲಸ ಅಂದರೆ ಈ ಕೆಲಸ ಮುಗಿದ್ರೆ ಇನ್ನೂ ಸ್ವಲ್ಪ ಹಾಕಿ ಸ್ಟಾರ್ಟ್ ಮಾಡ್ಬೋದಿತ್ತು. ಇನ್ನು ಇವರು ಇಷ್ಟೇ ಕೆಲಸನ ಮುಂದೂಡುತ್ತಿದ್ದಾರೆ, ಮುಂದಕ್ಕೆ ಆಗ್ತಾಯಿದ್ದಾರೆ. ಇನ್ನು ಯಾವಾಗ ಕೆಲಸ ಮುಗಿಸ್ತಾರಂತ ಇನ್ನು ಯಾರಿಗೂ ಗೊತ್ತಾಗ್ಲಾರ್ದಂಗೆ ಆಗಿಬಿಟ್ಟಿದೆ ಈ ಕಡೆ ಅಂತ. ಬನ್ನಿ ಹಾಗೆ ಮುಂದಕ್ಕೆ ನೋಡ್ಕೊತ ಹೋಗೋಣ ಏನಾಗ್ತದೆ ಅಂತ. ಈಗ ಸದ್ಯಕ್ಕೆ ನೋಡ್ತಾ ಇಲ್ಲ, ಇದೇ ರೈಲ್ವೆ ಲೈನ್ ಇದು. ನೋಡ್ತಾ ಹೋಗಿ ಈ ಥರ ಇಷ್ಟು ಲೆವೆಲ್ ಆಗಿದೆ ಅಂದರೆ ಈ ರೀತಿ ಕೆಲಸನ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಮೇಲೆ ಖಾಲಿ ಟ್ರ್ಯಾಕ್ ಹಾಕೋದು ಅಷ್ಟೇ ಕೆಲಸ ಬಾಕಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬಿರಾಳ ದಾಟಣ ಈ ಥರ ಹೊನ್ನಾಳ ಹತ್ತಿರ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಒಂದು ಕಾಣ್ತದಲ್ಲ ಸಿಮೆಂಟ್ ಫ್ಯಾಕ್ಟ್ರಿ, ಅದು ವಾಡಿದು ಸಿಮೆಂಟ್ ಫ್ಯಾಕ್ಟ್ರಿ ಅದು. ನೋಡ್ತಾರೆ ಸ್ವಲ್ಪ ಕಂಡ್ರೆ ನಿಮಗೆ ಕಾಣ್ತದ, ಅಷ್ಟು ಸರಿಯಾಗಿ ಕಾಣೋದಿಲ್ಲ. ಸೊ ಅದೇ ನೋಡಿ ವಾಡಿ ಸಿಮೆಂಟ್ ಫ್ಯಾಕ್ಟ್ರಿ. ಝೂಮ್ ಆಗ್ತೀನಿ ಫುಲ್. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಇಲ್ಲಿ ಟ್ರ್ಯಾಕ್ ಆ್ಯಂಡ್ ಕಂಕರ್ ಹಾಕೋದು ಅಷ್ಟೇ ಬಾಕಿ ಇದೆ ಅನಿಸುತ್ತೆ. ನೋಡ್ತಾ ಇರೋದು ಹಾಗೆ ಹೀಗೆ ತೋರಿಸ್ತಾ ಹೋಗ್ತಿದ್ದೀನಿ. ಒಟ್ಟಿಗೆ ಹಾಂ ಮಾಡಕತ್ತಾರೆ. ಇಲ್ಲೊಂದು ಪ್ಲೇಸ್ ಹೊಳೆ ಬ್ರಿಡ್ಜ್ ಇದೆ ಅನ್ನ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬ್ರಿಡ್ಜನ್ನು ಕಟ್ತಾ ಇದ್ದಾರೆ. ಇನ್ನು ದಾರಿ ಅದು ಲೋಪ್ ಇಲ್ಲಿ ಮಲ್ಲ ಇಲ್ಲಿ ಅದು ಮಾಮಲ್ಲ, ಇದು ಮಲ್ಲ ಚಿಕ್ಕ ಮಲ್ಲ, ಮೂರವ ಒಟ್ಟೆ. ಸೊ ಇದು ರೈಲ್ವೆದವರ ಕ್ಯಾಂಪಿಂಗ್ ಇದು. ಇಲ್ಲಿ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ, ಇಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಬ್ರಿಡ್ಜ್ ವರ್ಕ್ನ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಮಾಡ್ತಾಯಿದ್ದಾರೆ. ನೋಡ್ತಾರೆ ಬ್ರಿಡ್ಜ್. ಬಂದದ್ದು ಹಾಕಿಟ್ರೆ ಆಟೆ. ಸೊ ನೋಡ್ತಾ ಇರ್ಬೋದು ಹಾಗೆ. ಈಗ ಇಲ್ಲಿ ಮತ್ತು ಇದು ಊರು ಹೊರಗೆ, ಯಾವ ಊರು ಅಂತ ಗೊತ್ತಿಲ್ಲ, ಇಲ್ಲಿ ಊರು ಹೊರಗೆ ಇನ್ನು ಇಲ್ಲೊಂದು ಹಳ್ಳ ಬರುತ್ತೆ. ಆ ಹಳ್ಳಕ್ಕಿನ ಬ್ರಿಡ್ಜನ್ನ ಯಾವುದೇ ರೀತಿ ಇವಾಗ ಕನ್ಸ್ಟ್ರಕ್ಷನ್ ಇವಾಗ ಒಂಚೂರು ಪ್ರಮಾಣದಲ್ಲಿ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಥರ ನೋಡ್ತಾ ಇರ್ಬೋದು, ಅಲ್ಲಿ ತೆಗ್ಗನ್ನು ತೋಡಿದ್ದಾರೆ. ತೋಡಿ ಈ ಥರ ರಾಡ್ಗಳೆಲ್ಲ ಇಟ್ಕೊಂಡು
ಇನ್ನು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾನು ನಿಂತಿದ್ದು ಈ ಕಡೆ ರೈಲ್ವೆ ಲೈನು, ಮತ್ತು ಇಲ್ಲಿ ಬಿಟ್ಟರೆ ಮತ್ತು ಆ ಸೈಡ್ ಇದೆ. ಇನ್ನು ಆ ಸೈಡ್ ಸಂದಲ್ಲಿ ಆಳ ಇದ್ದ ಸಲುವಾಗಿ ಇಲ್ಲಿ ಬ್ರಿಡ್ಜನ್ನು ಕಟ್ತಾ ಇದ್ದಾರೆ. ಈಗ ಮತ್ತೆ ಆ ಕಡೆ ಹೋಗ್ಬೇಕಂದ್ರೆ ಮತ್ತೆ ಈಗ ರೈಲ್ವೆ ಲೈನ್ ಬಿಟ್ಟು ಮತ್ತೆ ಇನ್ನೊಂದು ಊರಿಗೆ ಹೋಗಿ ಮತ್ತೆ ಲೈನ್ಗೆ ಜಾಯ್ನ್ ಆಗಬೇಕು. ಇನ್ನು ಇಷ್ಟು ಕೆಲಸನ ಮುಗಿಸಿದ್ದಾರೆ ಅಂತ ಹೇಳೋಕ್ಕೆ ನನಗೆ ಭಾಳ ಇದಾಗುತ್ತೆ. ಇನ್ನು ಯಾವುದೇ ರೀತಿಯ 2026ಕ್ಕೆ ಯಾವುದೇ ರೀತಿಯ ಗದಗ ಓಡಿ ರೈಲ್ವೆ ಲೈನ್ ಪೂರ್ಣಗೊಳ್ಳಲ್ಲ ಅಂತ ಹೇಳ್ತಿದ್ದೀನಿ ನಾನು. ಇನ್ನು ಇಷ್ಟು ಕೆಲಸನ ಬಾಕಿ ಇದ್ದಾಗ ಯಾವ ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಯಾವುದೇ ರೀತಿ. ಯಾಕಂದರೆ ಈಗ ವಾಡಿಲಿಂದ ಶಾಪುರ ತನಕ ಆಲ್ಮೋಸ್ಟ್ ಕೆಲಸ ಫುಲ್ ಏನೋ ಮುಗಿಸಿದ್ದಾರೆ ಅಂದ್ಕೊಂಡ್ರೆ, ಶಾಪುರ್ಲಿಂದ ಮತ್ತು ಸುರಪುರ ಲಿಂಗಸೂರು ಕುಷ್ಟಗಿ ತನಕ ಏನೋ ಒಂಚೂರು ಫಾಸ್ಟಾಗಿ ಮಾಡ್ಬೋದು. ಇನ್ನು ಇಲ್ಲಿ ವಾಡಿಲಿಂದ ಶಾಪುರ ತನಕನೇ ಇನ್ನೂ ಅರ್ಧ ಕೆಲಸ ಬಾಕಿ ಇಟ್ಟಾಗ ಇನ್ನು 2026ಕ್ಕೆ ಯಾವುದೇ ರೀತಿ ಕೆಲಸ ಪೂರ್ಣಗೊಳ್ಳೋದಿಲ್ಲ. ಇನ್ನು ಮತ್ತೆ 7-8 ವರ್ಷ ತನಕ ಮುಂದಕ್ಕೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ ಆಗಿದೆ. ಇದು ನೋಡ್ತಾ ಇರ್ಬೋದು, ನೀವೇ ಕಣ್ಣಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕೆಲಸಗಳೆಲ್ಲ ಬಾಕಿ ಇದೆ ಅಂತ. ಬನ್ನಿ ನೋಡ್ತಾ ಹೋಗೋಣ ಮುಂದಿನ ಏನೇನಾಗುತ್ತೆ ಅಂತ. ಅಲ್ಲಿ ಜನ ನೋಡಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಬೇಕಪ್ಪ, ನೀವೇ ಕೇಳ್ತಿರಲ್ಲ ಅಷ್ಟು ಕೆಲಸ ಮುಗಿದಿದೆ ಎಷ್ಟು ಕೆಲಸ ಮುಗಿದಿದೆ ಅಂತ ನಾವು ಹೇಳ್ಕೊತ ಬಂದಿದ್ವಿ. ಹಾಗೆ ಹೇಳ್ಕೊತ ಬಂದ ತಕ್ಷಣ ಒಂದೊಂದು ಕಡೆ ನೋಡಿದ್ರೆ ಕೆಲಸ ಮುಗಿಸಿ ಒಂದು ಕಡೆ ಎಷ್ಟು ಬಾಕಿ ಇಟ್ಟಾಗ ಆಗ ನಮಗೇನಿಸ್ತದೆ ಎಲ್ಲ ಕಡೆ ಮುಗಿಸಿದ್ದಾರೆ ಅನಿಸುತ್ತೆ. ಆ ಸಲಂದಾಗಿ ನಾನು ಒಂದು ಜರ್ನಿ ಮಾಡಿದೆ ಶಾಪುರಿಂದ ವಾಡಿ ತನಕ. ಆ ಜರ್ನಿ ಮಾಡಿದಾಗ ಗೊತ್ತಾಯ್ತು ಯಾವ ತಲ್ಲಿ ಎಷ್ಟೆಷ್ಟು ಕೆಲಸ ಬಾಕಿ ಇಟ್ಟಿದ್ದಾರೆ ಅಂತೇಳಿದರೆ ಈ ವಿಡಿಯೋದಲ್ಲಿ ನೀವೇ ನೋಡಬೇಕು ಯಾವ ಕೆಲಸ ಎಷ್ಟು ಬಾಕಿ ಇಟ್ಟಿದ್ದಾರೆ ಅಂತ. ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ. ಭಾಳ ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಶೇರ್ ಮಾಡೋದು ಬಿಡೋದೆಲ್ಲ ನಿಮ್ಮ ಕೈಲಿದೆ. ಬನ್ನಿ ಗೈಸ್ ಮುಂದೆ ನೋಡ್ತಾ ಹೋಗೋಣ. ಸೊ ನೋಡ್ತಾ ಇರ್ಬೋದು ಆ ಬ್ರಿಡ್ಜ್ ಈ ಕಡೆ ಟ್ರ್ಯಾಕಿಗೆ ಬಂದಿದ್ದೀನಿ. ಕೆಲಸನ ಇಷ್ಟು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ಪೂರ್ತಿ ಮುಗಿಸ್ಬಿಟ್ಟಿದ್ದಾರೆ ಲೆವೆಲಿಗೆ. ಬಟ್ ಇಂಥ ಬ್ರಿಡ್ಜ್ ಕೆಲಸಗಳ ಸಲುವಾಗಿ ಟ್ರ್ಯಾಕ್ ಹಾಕೋದಕ್ಕೆ ಅಡ್ಡವಾಗಿದೆ ಕೆಲಸ. ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಕರ್ಕೊಂಡು ಹೋಗೋಣ ಅವ್ರನ್ನ, ನಮ್ಮ ಜೊತೆ ಬಂದವ್ರನ್ನ. ನೋಡಿ ಈ ಥರ ಎಷ್ಟು ಕೆಲಸ ಮುಗಿದಿದೆ ಈ ಕಡೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾಕಂದರೆ ನಾನು ಭಾಳ ಮಾತಾಡೋಕ್ಕೆ ಆಗ್ತಾಯಿಲ್ಲ, ದಮ್ ಬರ್ತಾಯಿದೆ. ಬನ್ನಿ ನೋಡ್ತಾ ಹೋಗೋಣ ಏನಾಗುತ್ತೆ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ. ಬನ್ನಿ. ಐತಪ್ಪ ಕ್ಯಾಮ್ರಾ. ಸೊ ನೋಡ್ತಾ ಫೈನಲಾಗಿ ಅದು ತೋರಿಸಿದ್ನಲ್ಲ ಆ ಕಡೆ ಎಬ್ಬಿ ಈ ಕಡೆ ಬಂದೀವಿ. ಶಂಕರ ಹಾಗೆ ಮುಂದೆ ಹೋಗ್ತಾ ಇದ್ದೀವಿ ಗದಗವಾಡಿ ರೈಲ್ವೆ ಲೈನ್ದಲ್ಲಿ. ಕಾಣ್ತಾ ಇದೆಯಲ್ಲ ಈ ಕಡೆ ಕಂಕ. ಸೊ ಇಲ್ಲಿ ಮತ್ತೆ ಕೆಲಸ ಪ್ರಗತಿ ಇನ್ನು ಮರಮ್ ಹಾಕ್ಬೋದು ಅಂತ ಯಾಕಂದರೆ ಇಲ್ಲ ಹೈಟ್ ಇದೆಯಲ್ಲ ಸ್ವಲ್ಪ ಇಲ್ಲಿ ಮರಮ್ ಹಾಕ್ಬೋದು ಅನ್ಸುತ್ತೆ ಇದೆಲ್ಲ. ಹಾಗೆ ನೋಡ್ತಾ ಹೋಗೋಣ ಬನ್ನಿ. ಹಾಗೆ ಸಪೋರ್ಟ್ ಅಂತ ತೋರಿಸ್ಬೇಕು. ನೀವು ಭಾಳ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ವಿ. ಭಾಳ ಸ್ವಲ್ಪ ಪ್ರೀತಿ ಬೇಕೇ ಬೇಕು ಇದಕ್ಕೆ. ಏನಾಗಿ ನೋಡ್ತಾ ಹೋಗೋಣ. ಅಂದ್ರೆ ಕಡೆ ಇದು ಹಾಕಿ ಭಾಳ ವರ್ಷ ಆಯ್ತು ಅನ್ಸೋದು ಮೋಸ್ಟ್ಲಿ. ಇನ್ನು ಗಿಡಗಳು ಬಂದ್ರೆ ಆಗಿರ್ತೈತೆ. ಫೈನಲಾಗಿ ಇಲ್ಲಿವರೆಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇನ್ನವರೆಗೆ. ಅದನ್ನು ಎಲ್ಲಿ ಟ್ರ್ಯಾಕ್ ಹಾಕಿದ್ದು ಕಂಡೇ ಇಲ್ಲ. ಈ ಕಡೆ ಸೈಡಿಗೆ ಬರ್ತೀವಿ ಯಾಕಂದರೆ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ ಅದಕ್ಕೆ ಈ ಕಡೆ ಸೈಡಿಗೆ ಬರ್ತಾಯಿದ್ವಿ. ಬರ್ತಾ ಇರ್ತಾನೆ ತಾಳು ಬರ್ತೀನಿ. ಫೈನಲಾಗಿ ಇದುವರೆಗೆ ಬಂದ್ವಿ. ಅದೇ ಮುಂದೆ ನೋಡ್ತಾ ಹೋಗೋಣ ಇನ್ನು ಏನೇನು ಆಗುತ್ತೆ ಏನಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ. ಈ ಕಡೆ ಮರವಿಂದ ಭಾಳ ಇದಾದ ನೋಡಿದ್ವಿ ಬರ್ತಾ ಇದ್ದೀವಿ ಅದಲ್ಲ ನೋಡ್ರಿ ಗೊತ್ತ ಇಂಥ ಮರನ ಹಾಕಿರ. ಹಾಂ
ಏನು ಮೆನ್ಷನ್ ಮಾಡಿಲ್ಲ ಬಿಡಪ್ಪ, ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ಇದೇ ರೀತಿ ಇಳ್ಸಕ್ಕೆ ಮಾಡ್ರೆ ಕ್ಯಾಮ್ರ ಅವ್ರೆ ಆಡ್ತಾನ ಬಂದ್ ಮಾಡತ್ತಾನ. ಬಾ ನೋಡೋಣ ಬಾ ಏನಾದ್ರು ಇಲ್ಲ ಫುಲ್ ಕಟ್ಟಿಬಿಟ್ರಲ್ವ. ಸೊ ಗೈಸ್ ಇಲ್ಲಿ ರೈಲ್ವೆ ಸ್ಟೇಷನ್ ಕಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿ ಇಲ್ಲಿವರೆಗೆ ಆದರೆ ನಾವು ಗೊತ್ತಿಲ್ಲ ನಮಗೆ ಸ್ಟೇಷನ್ ಬರುತ್ತಂತ. ನನಗೆ ಅನಿಸಿದ್ದ ಪ್ರಕಾರ ಇದು ಗದಗವಾಡಿ ರೈಲ್ವೆನಲ್ಲಿ ಮತ್ತು ರಾಜವಾಳ ರೈಲ್ವೆ ಸ್ಟೇಷನ್ ಕೂಡ ಬರ್ತಂತ ನಾನು ಇವತ್ತು ಗೊತ್ತಾಗಿತ್ತು. ಯಾಕಂದರೆ ಇಲ್ಲಿ ಮೆನ್ಷನ್ ಇಲ್ಲಲ್ಲ ಯಾವುದೇ ರೀತಿಯಾಗಿ ರಾಜವಾಳ ಥರ ಮಾಡ್ತಾಯಿದ್ದಾರೆ ಅಂಥೇಳಿ ರೈಲ್ವೆ ಲೈನಲ್ಲಿ ಇಲ್ಲಿ ತನಕ ಏನು ಗೊತ್ತಾಗಿಲ್ಲ. ಸೊ ಇಲ್ಲಿ ಬಂದ್ಗಳೇ ಗೊತ್ತಾಗಿದ್ದು ನಮಗೆ ರಾಜವಾಳ ರೈಲ್ವೆ ಸ್ಟೇಷನ್ ಬರ್ತಂತ. ರಾಜವಾಳ ಮತ್ತು ನರಬಳಿ ಸೆಂಟ್ರ್ ಅಂತದ್ದು. ನರಬಳಿಗೆ ರೈಲ್ವೆ ಸ್ಟೇಷನ್ ಸಿಕ್ಕಿದೆ. ಕೇಳಿದ್ರಲ್ಲ ಒಬ್ಬರು ನರಬಳಿಯಲ್ಲಿ ಎಷ್ಟು ಕೆಲಸ ಮುಗಿದೆ ಅಂತ, ನರಬಳಿಗೆ ಬಂದಿಲ್ಲ ಅಂದಲ್ಲ. ಸೊ ಸಾರಿ ಅಂತ ಕೇಳ್ಕೊತಿದ್ದೀನಿ. ಸಾರಿ ಯಾಕಂದರೆ ನಮಗೆ ಈ ಕಡೆ ಫಸ್ಟ್ ಟೈಮ್ ಈ ಕಡೆ ಬಂದಿದ್ದು ನಾವು, ಆಲ್ಮೋಸ್ಟ್ ಗೊತ್ತಿದ್ದಿಲ್ಲ ನಮಗೆ. ಹಾಗೆ ಇವಾಗ ಫಸ್ಟ್ ಟೈಮೆಲ್ಲ ಬಂದಿದ್ದು. ಹಾಗೆ ಈಗ ಬರ್ತಾ ಹೋದಂತೆಲ್ಲ ಗೊತ್ತಾಗಿದೆ ಈ ರೈಲ್ವೆ ಸ್ಟೇಷನ್. ಇದು ನರಬಳಿ ರೈಲ್ವೆ ಸ್ಟೇಷನ್, ರಾಜವಾಳ ರೈಲ್ವೆ ಸ್ಟೇಷನ್. ಇದು ನರಬಳಿ ಒಂದು ರಾಜವಾಳ ಅಂತ ಹೇಳಿ. ಸಾರಿ ಗೈಸ್ ಅಂತ ಈ ವಿಡಿಯೋ ಕೇಳ್ಕೊತೀನಿ. ಬನ್ನಿ ನೋಡ್ತಾ ಹೋಗೋಣ ಏನೇನು ಈ ಕೆಲಸ ಪೂರ್ಣ ಮಾಡಿದೆ ಅಂತ. ಆಲ್ಮೋಸ್ಟ್ ಇಲ್ಲಿ ಸ್ಟೇಷನ್ ಮುಗಿಸಿದ್ದಾರೆ. ರಾಜವಾಳ ಆ್ಯಂಡ್ ನರಬಳಿ ಸೆಂಟ್ರಲ್ಲಿರೋ ರೈಲ್ವೆ ಸ್ಟೇಷನ್ ಮುಗಿಸಿದ್ದಾರೆ. ಬನ್ನಿ ನೋಡ್ಬರೋಣ ಎಷ್ಟು ಕೆಲಸ ನಾವು ಮುಗಿಸಿದ್ದಾರೆ ಅಂತ. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದಾರೆ. ಸ್ಟಾಪ್ ಮಾಡ್ತೀವಿ. ನೋಡ್ತಾ ಇರೋದು ರಾಜವಾಳ ನರಬಳಿ ರೈಲ್ವೆ ಸ್ಟೇಷನ್. ಇದು ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ ಅರ್ಧ ಭಾಗ ಪೂರ್ಣಗೊಂಡಿದೆ, ಇನ್ನು ಅರ್ಧ ಭಾಗ ಪೂರ್ಣಗೊಳ್ಳಬೇಕು. ಇಲ್ಲಿ ಸೊ ಪ್ಲಾಟ್ಫಾರ್ಮ್ ಕೆಲಸಗಳು, ಸ್ಟೇಷನ್ ವರ್ಕ್ ಕೆಲಸಗಳು ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರೋದು ಇದು ರಾಜವಾಳ ನರಬಳಿ ರೈಲ್ವೆ ಸ್ಟೇಷನ್. ಇದು ಸೊ ಇಲ್ಲಿವರೆಗೆ ತನಕ ಅಂದರೆ ನಾನು ಶಾಪುರದಿಂದ ಇಟಗಿ ಆ್ಯಂಡ್ ಬಿರಳ್ ರೈಲ್ವೆ ಸ್ಟೇಷನ್ ಅಂತ ವಾಡಿ ಮುಖಾಂತರ ತಲುಪ್ತಾ ಅಂತ ಅದಷ್ಟೇ ಗೊತ್ತಿತ್ತು. ಇಲ್ಲಿ ನರಬಳಿಯಿಂದ ರಾಜವಾಳ ನಡು ಸೆಂಟ್ರ್ ಒಂದು ರೈಲ್ವೆ ಸ್ಟೇಷನ್ ಮಾಡ್ರಿ ಅಂತ ಇನ್ನೂ ಅದು ಯಾವ ಕಾರಣಕ್ಕೂ ನನಗೆ ಗೊತ್ತಿದ್ದಿಲ್ಲ. ಸಾರಿ ಅಂತ ಕೇಳ್ಕೊತಿದ್ದೆ. ಮತ್ತು ಇನ್ನೊಮ್ಮೆ ಈ ರೀತಿ ಸ್ಟೇಷನ್ ಕನ್ಸ್ಟ್ರಕ್ಷನ್ನ ಮುಗಿಸಿ ಅವರ ಪೇಂಟಿಂಗನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಈ ಥರ ಇಲ್ಲಿ ಪ್ಲಾಟ್ಫಾರ್ಮ್ ಕೆಲಸಗಳ ರೀತಿ ಮಾಡ್ತಾಯಿದ್ದಾರೆ. ಇದು ಆಲ್ಮೋಸ್ಟ್ ಇಲ್ಲಿ ಇದು ಟ್ರ್ಯಾಕ್ ಕೆಲಸ ಮತ್ತು ಕಾಂಕ್ರೀಟ್ ಟ್ರ್ಯಾಕ್ ಕೆಲಸ ಬಾಕಿ ಇರೋದಂತ ನನ್ನ ನಂಬಿಕೆ ಇದೆ. ಇಲ್ಲಿ ಬನ್ನಿ ನೋಡ್ತಾ ಹೋಗೋಣ ಇನ್ನು ಮುಂದ್ಗಡೆ. ಮತ್ತೆ ನಾವು ರೈಲ್ವೆ ಲೈನ್ಗೆ ಜಾಯ್ನ್ ಆಗಿದ್ವಿ. ಇದು ನರಬಳಿ ರೈಲ್ವೆ ಸ್ಟೇಷನ್ ಐತಲ್ಲ, ಆ ರೈಲ್ವೆ ಸ್ಟೇಷನ್ ಮತ್ತು ಬಿಟ್ಟ ನಂತರ ಮತ್ತೆ ಇಲ್ಲಿ ಮುಂದ್ಗಡೆ ರೈಲ್ವೆ ಲೈನ್ ಹೋಗ್ತಾಯಿದ್ವಿ. ತೋರಿಸ್ತೀನಿ ತಾಳು ಅನ್ಸಕ್ಕೆ. ನೋಡ್ತಾ ಇರೋದು ಈ ಥರ ಆಗಿದೆ ಇಲ್ಲೆಲ್ಲ. ಇನ್ನೂ ಕೆಲಸ ಭಾಳ ಮಾಡ್ಬೇಕು ಇಲ್ಲೆಲ್ಲ. ಕಡೆ ಬೆಳ್ಳೊಂದು ಕೆನಲ್ ಅದ ದಾರಿ ಹಳ್ಳಕ್ಕೆ ಈ ಥರ ಮಾಡ್ರ ಹಳ್ಳ ಅದ್ರಾಗೆ ದಾರಿ ನೋಡ್ತಾ ಇರ್ಬೋದು ನಮಗೆಲ್ಲ. ಸೊ ಈಗ ಭೀಮಾ ನದಿ ಹತ್ತತ್ರನೇ ಹೋಗ್ತಾ ಇದ್ದೀವಿ. ಈಗ ಕಾಣ್ತಾ ಈ ಕಡೆ ಕೆಲಸ ಮುಗಿದಲ್ಲಿದೆ. ಹಾಂ ಹಾಂ ಯಾಕೆ ಏಪ್ಪ ಹೌದಲ್ಲ. ಸೊ ಯಾರೆಲ್ಲ ಭೀಮಾ ರಿವರ್ನ ಕೇಳ್ತಾ ಇದ್ದೀರೋ ಅವ್ರಿಗೆಲ್ಲ ಈ ವಿಡಿಯೋನ ಅಂತ ಹೇಳ್ತಾ ಇದ್ದೀನಿ. ಭೀಮಾ ರಿವರ್ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರು ಈ ಗದಗವಾಡಿ ರೈಲ್ವೆನಲ್ಲಿ ಆ ಭೀಮಾ ರಿವರ್ ಹತ್ರನೇ ಈಗ ಹೋಗ್ತಾ ಇರೋದು. ಅಲ್ಲಿ ಮುಂದ್ಗಡೆ ಕಾಣ್ತಾ ಇದೆಯಲ್ಲ ಅದೇ ಭೀಮಾ ರಿವರ್. ಬನ್ನಿ ನೋಡ್ತಾ ಹೋಗೋಣ ಭೀಮಾ ರಿವರ್ದು ಎಷ್ಟು ಕೆಲಸ ಮುಗಿದಿದೆ ಅಂತ ಹೇಳಿದ್ದಾರೆ. ಅದೇನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಎಲ್ಲ ಹಾಕೊಳ್ಳೋ ಇಂಥ ಅದೇನಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಾಡಿ ಸಿಮೆಂಟ್ ಫ್ಯಾಕ್ಟ್ರಿ. ಹತ್ತತ್ರ ನಾವು ಇದು ಭೀಮಾ ರಿವರ್ ಬ್ರಿಡ್ಜ್ಗೆ ಬಂದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು.
ಭೀಮಾ ರಿವರ್ ಬ್ರಿಡ್ಜ್ ಭೀಮಾ ನದಿ ಹೌದಲ್ಲ ಅದು? ನರಬಳಿ ಯಾರೆಲ್ಲ ನರಬಳಿ ಹತ್ರ ಅಪ್ಡೇಟ್ ಕೇಳಿದ್ರು ಇದು ನೋಡಿ, ನರಬಳಿಯಲ್ಲಿ ಇರೋರಿಗೆ ಅಪ್ಡೇಟ್ ಇದು. ನೋಡ್ತಾ ಇರ್ಬೋದು, ಇದೆಲ್ಲ ಇಷ್ಟು ಕೆಲಸ ಪ್ರಗತಿ ಕಾಮಗಾರಿ ಮುಗಿಸಿದ್ದಾರೆ. ಫೈನಲ್ ಆಗಿ ನಾವು ಭೀಮಾ ರಿವರ್ಗೆ ಬಂದ್ವಿ. ಭೀಮಾ ರಿವರಲ್ಲಿ ಕಟ್ಟಿರುವ ಬ್ರಿಡ್ಜ್ ನೋಡೋದಕ್ಕೆ ಇಲ್ಲಿ ಒಳಗಡೆಲ್ಲ ಕಂಡಿಲ್ಲ. ನೋಡ್ತಾ ಇರ್ಬೋದು ಭೀಮಾ ರಿವರ್ ಬಂದ್ವಿ. ಇಲ್ಲಿ ನಾವು ಏನು ಸ್ವಲ್ಪ ಹಾಂ ಏನಕ್ಕೆ ಆ ಕಡೆ ಮುಗ್ದಂದ ಕೆಲಸ ಗಂಡು ಸ್ವಲ್ಪ ನಂಗೆ ಹಂಚಿಗೆ ಇರ್ತದೆ. ಸೊ ಇಲ್ಲಿಗೆ ಮುಗೀತು ಈ ಗದಗವಾಡಿ ಟ್ರ್ಯಾಕ್ ರೈಲ್ವೆ ಲೈನ್ ಜರ್ನಿ. ಈ ಭೀಮಾ ರಿವರ್ ಫುಲ್ ವಿಡಿಯೋ ನಾನು ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇಲ್ಲಿದೆ ನೋಡಿ.